ಕ್ರಿಕೆಟ್ ಲೋಕದ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಆರ್ಸಿಬಿ ತಂಡದ ಮುಖ್ಯ ಕೋಚ್ ಆಗಿರುವಂತ ಆಂಡಿ ಫ್ಲವರ್ ಹಾಗೆ ಬ್ಯಾಟಿಂಗ್ ಕೋಚ್ ಆಗಿರುವಂತ ದಿನೇಶ್ ಕಾರ್ತಿಕ್ ಅವರೊಂದಿಗೆ ಮಾತನಾಡುತ್ತಾ ಇರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಹಾಗೆ ವದಂತಿಗಳು ಕೇಳಿ ಬಂದಿದ್ದು. ಆದರೆ ಈ ಬಗ್ಗೆ ಸುದ್ದಿಯಾನ ರಿಯಾಲಿಟಿ ಚೆಕ್ ಮಾಡಿದಾಗ ಇದು ಎಐ ಫೋಟೋ ಅನ್ನೋದು ಗೊತ್ತಾಗಿದೆ. ಬೆಂಗಳೂರು ತಂಡ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ತಂಡ ಅನ್ನೋದು ಈ ಸೀಸನ್ ಅಲ್ಲಿ ಮತ್ತೆ ಪ್ರೂವ್ ಆಗಿದೆ. ಜಿಯೋ ಹಾಟ್‌ಸ್ಟಾರ್ ಬಿಡುಗಡೆ ಮಾಡಿದಂತಹ ಮಾಹಿತಿಯ ಪ್ರಕಾರ ಈ ಸೀಸನ್ ಅಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಟಾಪ್ 7 ಪಂದ್ಯಗಳಲ್ಲಿ 6 ಪಂದ್ಯಗಳು ಆರ್ಸಿಬಿ ಆಡಿದ ಪಂದ್ಯಗಳೇ ಆಗಿವೆ. ಜಿಯೋ ಹಾಟ್‌ಸ್ಟಾರ್ ಬಿಡುಗಡೆ ಮಾಡಿರುವಂತಹ ಅತಿ ಹೆಚ್ಚು ವೀಕ್ಷಣೆ ಪಡೆದ 7 ಪಂದ್ಯಗಳ ಪೈಕಿ ಆರ್ಸಿಬಿ ಹಾಗೆ ಗುಜರಾತ್ ನಡುವೆ ನಡೆದ ಫೈನಲ್ ಪಂದ್ಯ ಟಾಪ್ 1 ನಲ್ಲಿದೆ. ಇದು 520 ಮಿಲಿಯನ್ ವೀಕ್ಷಣೆ ಕಂಡಿದೆ. 13 ಕೋಟಿಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಸೇರಿದಂತ ಲಿಯಾಮ್ ಲಿವಿಂಗ್ಸ್ಟೋನ್ ಈ ಸೀಸನ್ ಅಲ್ಲಿ ಕಳಪೆ ಪ್ರದರ್ಶನ ನೀಡಿದರ ಬಗ್ಗೆ ಚರ್ಚೆಯಾಗ್ತಿದೆ. ಈ ಸಲ ಕೇವಲ 2 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಇವರು 15 ರನ್ಗಳನ್ನು ಗಳಿಸಿ ವೈಫಲ್ಯ ಅನುಭವಿಸಿದ್ರು. ಈ ಸೀಸನ್ ಅಲ್ಲಿ ಲಿವಿಂಗ್ಸ್ಟೋನ್ ರನ್ ಬಾರಿಸೋಕೆ 1 ರನ್ ಅನ್ನ ಗಳಿಸೋಕೆ ಸನ್ ರೈಸರ್ಸ್ ತಂಡದ ಪರ ಪಡೆದಿರುವಂತಹ ಸಂಭಾವನೆ 80 ಲಕ್ಷಕ್ಕೂ ಅಧಿಕವಾಗಿದೆ. ಐಪಿಎಲ್ 2026ರಲ್ಲಿ ಸಂಚಲನ ಸೃಷ್ಟಿಸಿದ ವೈಭವ್ ಸೂರ್ಯವಂಶಿ ಬಿಹಾರದಲ್ಲಿರುವ ತಮ್ಮ ಊರನ್ನು ಸೇರಿದ್ದಾರೆ. ಈ ಸುದ್ದಿ ಹರಡಿದ ತಕ್ಷಣ 15 ವರ್ಷದ ಸೂಪರ್ ಸ್ಟಾರ್ ಅನ್ನ ಭೇಟಿ ಮಾಡೋಕೆ ಜನ ಸಮೂಹ ಅವರ ಮನೆ ಬಳಿ ಬರ್ತಾ ಇದೆ. ಹಾಗೆ ವೈಭವ್ ಅವರ ಊರು ಸಮಷ್ಟಿಪುರದ ತಾಜ್ಪುರದಲ್ಲಿ ಅವರಿಗೆ ಭವ್ಯ ಸ್ವಾಗತ ನೀಡಲಾಗಿದೆ. ಈಗ ವೈಭವ್ ಅವರನ್ನ ಭೇಟಿಯಾಗೋಕೆ ಹಾಗೆ ಅವರ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳೋಕೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದು ಊರಿನಲ್ಲಿ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಇದೆ. ಬೆಂಗಳೂರು ವಿರುದ್ಧದ ಫೈನಲ್ ಪಂದ್ಯದ ಸೋಲಿನ ಬಳಿಕ ಗುಜರಾತ್ ಟೈಟನ್ಸ್ ತಂಡದ ನಾಯಕ ಶುಭ್ಮನ್ ಗಿಲ್ ಭಾವನಾತ್ಮಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ನಾವು ಗೆಲುವಿನ ಅಂಚಿನವರೆಗೆ ತಲುಪಿದ್ವು, ಆದರೆ ಅಂತಿಮ ಗುರಿಯನ್ನ ಮುಟ್ಟೋಕೆ ಸಾಧ್ಯವಾಗಲಿಲ್ಲ. ಈ ಸೋಲು ತುಂಬಾ ನೋವುಗಳನ್ನ ಮಾಡಿದೆ. ನಿರಾಸೆಯ ಭಾರವೂ ಕೂಡ ಹೆಚ್ಚಾಗಿದೆ. ಆದರೆ ನಾವು ಪ್ರೀತಿಸುವ ಈ ಆಟ ಜೀವನದ ಅನೇಕ ಮಹತ್ವದ ಪಾಠಗಳನ್ನ ಕಲಿಸುತ್ತೆ. ಈ ಆಟ ನನಗೆ ಕಲಿಸಿದ ಒಂದು ವಿಷಯ ಅಂದ್ರೆ ನಾವು ಮತ್ತೆ ಎದ್ದು ನಿಲ್ಲುತ್ತಾ ಎಂದಿಗೂ ಕೈ ಚೆಲ್ಲದೆ ಮುಂದುವರೆದ್ರೆ ಸೋಲಿನಲ್ಲಿ ನಿಜವಾದ ಸೋಲು ಎಂಬುದೇ ಇರೋದಿಲ್ಲ ಎಂದು ಬರ್ಕೊಂಡಿದ್ದಾರೆ. ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ 2027ರ ಐಪಿಎಲ್ ಸೀಸನ್ನಿಂದ ಹೊರಗುಳಿಯುವ ಸುಳಿವು ನೀಡಿದ್ದಾರೆ. 2027ರಲ್ಲಿ ಆಸ್ಟ್ರೇಲಿಯಾ ತಂಡ ಆಶೆಸ್ ಸೇರಿ ಬ್ಯಾಕ್ ಟು ಬ್ಯಾಕ್ ಪ್ರಮುಖ ಟೂರ್ನಿಗಳನ್ನು ಆಡಬೇಕಿರೋದ್ರಿಂದ ತಮ್ಮ ಮೇಲಿನ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ವಿರಾಟ್ ಕೊಹ್ಲಿ ಗಾಯದ ಕಾರಣ ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿಯಿಂದ ಹೊರಗುಳಿದಿದ್ದಾರೆ. ಜೂನ್ 13ರಿಂದ 3 ಏಕದಿನ ಪಂದ್ಯಗಳು ನಡೆಯಲಿವೆ. ಆದರೆ ಇಂಜುರಿ ಕಾರಣದಿಂದಾಗಿ ಕೊಹ್ಲಿ ಅವರು ಈ ಸರಣಿಯಿಂದ ಹೊರಗುಳಿಯಬೇಕಾದ ಪರಿಸ್ಥಿತಿ ಇದೆ. ಈ ಬಾರಿಯ ಐಪಿಎಲ್ ಫೈನಲ್ ವೇಳೆ ಅವರ ಬ್ಯಾಟ್ನಿಂದ 75 ರನ್ಗಳು ಬಂದಿದ್ವು. ಕಾಲಿನಲ್ಲಿ ಉಂಟಾಗಿದ್ದಂತಹ ಸಮಸ್ಯೆ ಅವರ ಆಟದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇತ್ತು. ಗಾಯದ ಮಧ್ಯೆ ಕೂಡ ಆಟ ಮುಂದುವರಿಸಿದ್ರು. ಈಗ ಗಾಯದಿಂದ ಸಂಪೂರ್ಣವಾಗಿ ಗುಣಮುಖರಾಗದ ಕಾರಣ ಅಫ್ಘಾನ್ ಸರಣಿಯಿಂದ ಹೊರಗುಳಿಯಬೇಕಾದ ಪರಿಸ್ಥಿತಿ ಬಂದಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಆಟಗಾರ್ತಿಯಾಗಿ ಹರ್ಮನ್ ಪ್ರೀತ್ ಕೌರ್ ಹೊಸ ಇತಿಹಾಸ ಬರೆದಿದ್ದಾರೆ. ನ್ಯೂಜಿಲೆಂಡ್ ಆಟಗಾರ್ತಿ ಸೂಜಿ ಬೇಟ್ಸ್ ಇಲ್ಲಿಯವರೆಗೆ 367 ಪಂದ್ಯಗಳನ್ನಾಡಿ ವಿಶ್ವ ದಾಖಲೆ ಬರೆದಿದ್ರು. ಈಗ ಹರ್ಮನ್ ಪ್ರೀತ್ ಕೌರ್ ತಮ್ಮ ವೃತ್ತಿ ಜೀವನದಲ್ಲಿ 368ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಈ ಮೂಲಕ ನ್ಯೂಜಿಲೆಂಡ್ ಆಟಗಾರ್ತಿಯ ಹೆಸರಿನಲ್ಲಿದ್ದ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ವಿಐಪಿ ಭದ್ರತೆಯಲ್ಲಿ ಮಹತ್ವದ ಬದಲಾವಣೆ ತಂದಿದೆ. ಅದರ ಭಾಗವಾಗಿ ಸೌರವ್ ಗಂಗೂಲಿ ಅವರ Z+ ಕ್ಯಾಟಗರಿಯ ಭದ್ರತೆಯನ್ನ ವೈ ಕ್ಯಾಟಗರಿಗೆ ಇಳಿಸಲಾಗಿದೆ. ಗಂಗೂಲಿಗೆ ಯಾವುದೇ ನೇರ ಬೆದರಿಕೆ ಇಲ್ಲದೇ ಇರುವುದು ಹಾಗೆ ಸಕ್ರಿಯ ಅಧಿಕೃತ ಹುದ್ದೆಗಳಲ್ಲಿ ಇಲ್ಲದೇ ಇರುವ ಕಾರಣದಿಂದಾಗಿ ಭದ್ರತೆಯನ್ನ ಕಡಿತಗೊಳಿಸಲಾಗಿದೆ. ಗಂಗೂಲಿಗೆ ಮಾತ್ರವಲ್ಲದೆ ಹಲವು ವಿಐಪಿಗಳಿಗೂ ಕೂಡ ಈ ನಿಯಮ ಅನ್ವಯಿಸಲಿದೆ. ಬೆಂಗಳೂರು ತಂಡ ಐಪಿಎಲ್ ಚಾಂಪಿಯನ್ ಪಟ್ಟಕ್ಕೇರಿದ ಕೇವಲ 4 ದಿನಗಳಲ್ಲಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಮತ್ತೆ ಮೈದಾನಕ್ಕಿಳಿದಿದ್ದಾರೆ. ಮಧ್ಯಪ್ರದೇಶ ಲೀಗ್ ಪರ ಆಡ್ತಾ ಇದ್ದು ಮೊದಲ ಪಂದ್ಯದಲ್ಲಿ ಸೋಲಿನ ಆಘಾತ ಕಂಡಿದ್ದಾರೆ. ಹೋಳ್ಕರ್ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಎಂಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ಗ್ವಾಲಿಯರ್ ಚೀತಾಸ್ ತಂಡವನ್ನು ಮುನ್ನಡೆಸಿದ ಪಾಟಿದಾರ್ ಉಜ್ಜಯಿನಿ ಫಾಲ್ಕನ್ಸ್ ವಿರುದ್ಧ 92 ರನ್ಗಳ ಅಂತರದಲ್ಲಿ ಸೋಲು ಕಂಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.